ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿರುವುದಾಗಿದೆ. ಒಟ್ಟಾರೆ ಶಾಲೆಯ ವ್ಯಾಪ್ತಿಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಬೋಧಿಸುತ್ತಿರುವುದು ಗಮನಿಸಲಾಗಿದೆ. ಶಾಲೆ ಸುತ್ತಲೂ ಉತ್ತಮ ಕಾಂಪೌಂಡ್ ಗೋಡೆ ಇರುವುದು ಗಮನಿಸಲಾಗಿದೆ. ಶಾಲಾ ಮುಖ್ಯಸ್ಥರ ಕೊಠಡಿಯಲ್ಲಿ ಸಿ.ವಿ. ರಾಮನ್ ಸಂಘ, ಆರ್ಯವಟ ಗಣಿತ ಸಂಘ, ಪಿ.ಟಿ. ಉಷಾ ಕ್ರೀಡಾ ಸಂಘ ಮತ್ತು ಸಾಂಸ್ಕೃತಿಕ ಸಂಘ ಎಂದು ಗೋಡೆಯ ಬರಹದಲ್ಲಿ ನಿರ್ವಹಣೆ ಮಾಡಿರುವುದು ಗಮನಿಸಲಾಗಿದೆ. ಶಾಲಾ ಮುಖ್ಯಸ್ಥರ ಕೊಠಡಿಯಲ್ಲಿ ಸಹ್ಯಾದ್ರಿ ಕ್ಲಬ್, ಸಾಂಸ್ಕೃತಿಕ ಕ್ಲಬ್, ಮಕ್ಕಳ ಹಕ್ಕುಗಳ ಕ್ಲಬ್ ಮತ್ತು ಪ್ರೇರಣಾ ಕ್ಲಬ್ ಎಂದು ಗೋಡೆ ಬರಹದಲ್ಲಿ ನಿರ್ವಹಣೆ ಮಾಡಿರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು: ಸಹ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಗ್ರಂಥಾಲಯ ಇದೆ, ಆದರೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ. ಗಂಡು ಮತ್ತು ಹೆಣ್ಣು ಮಕ್ಕಳ ಶೌಚಾಲಯಕ್ಕೆ ಸಮರ್ಪಕವಾದ ನೀರಿನ ವ್ಯವಸ್ಥೆ ಇಲ್ಲದೇ ಇರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ಶಾಲಾ ವರಾಂಡದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು MDM ಯೋಜನೆಯನ್ನು ನೋಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಅಡ್ಡಿ ಉಂಟಾಗುತ್ತದೆ. ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕ ಸಿಬ್ಬಂದಿಯನ್ನು ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ. ಸಮುದಾಯದವರು ದೇಣಿಗೆ ನೀಡಿರುವುದು: 15/8/2021ರಂದು ಪ್ರಕಾಶ್ ವಿ. ಹೊಸೂರವರು 11,000 ಮೊತ್ತದ ಟಿವಿ ನೀಡಿರುವುದು ಗಮನಿಸಲಾಗಿದೆ. ಗಜದ ಕಟ್ಟೆ ನಿರ್ಮಾಣ ಮಾಡಲು ಕೈತಾನ್ ಬಾರ್ಗೋಜಾರವರು 35,000 ಮೊತ್ತವನ್ನು ನೀಡಿರುವುದು ಗಮನಿಸಲಾಗಿದೆ. ಪ್ರಾಜೆಕ್ಟರ್ ಖರೀದಿ ಮಾಡಲು 24/1/2024ರಂದು HDMC ಮತ್ತು ಶಿಕ್ಷಕರು 34,000 ರೂಪಾಯಿ ಮೊತ್ತವನ್ನು ನೀಡಿರುವುದು ಗಮನಿಸಲಾಗಿದೆ. 26/1/2024ರಂದು ದಾಣಿಗಳಿಂದ ಬಜಾಜ್ ಮಿಕ್ಸರ್ ನೀಡಿರುವುದು ಗಮನಿಸಲಾಗಿದೆ. ಶಾಲಾ FD ಅನುದಾನದಲ್ಲಿ 1,34,000 ರೂಪಾಯಿ ಮೊತ್ತದಲ್ಲಿ ಸ್ಮಾರ್ಟ್ ಟಿವಿ 1 ಮತ್ತು ಸಾಮಾನ್ಯ ಟಿವಿಯನ್ನು ಖರೀದಿ ಮಾಡಿರುವುದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆ ತಂಡದ ಸಲಹೆಗಳು: ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಪರ್ಯಾಯ ಬೋಧನೆ ವ್ಯವಸ್ಥೆ ಮಾಡಬೇಕು. ಮಕ್ಕಳು ಶೈಕ್ಷಣಿಕವಾಗಿ ಹಿಂದುಳಿದರೆ, ಮಕ್ಕಳ ಕ್ರಮಬದ್ಧವಾದ ಹಾಜರಾತಿ ಇಲ್ಲದೆ ಹೋದರೆ ಶಿಕ್ಷಕರು ತಕ್ಷಣ ಪಾಲಕರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಲು ಕ್ರಮ ವಹಿಸಬೇಕು. ಶಾಲೆ ಸುತ್ತಲೂ ಸ್ವಚ್ಛತೆ ಇರುವಂತೆ ಗಮನ ಹರಿಸಬೇಕು. ಮಕ್ಕಳಿಗೆ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಧನ್ಯವಾದಗಳು. ಇಲ್ಲಿಯ ತನಕ ಸಮಗ್ರ ವರದಿಯನ್ನು ಓದಿದ್ದಾರೆ. ಇದು 2022-23-24ನೇ ಸಾಲಿಂದು. ಅದರ ನಂತರದಲ್ಲ, ಹಿಂದಿನ ಇದನ್ನು ಕೇಳಿದ್ದೀನಿ. ಇದು ಸಮಗ್ರವಾಗಿ ಓದಿ ತೋರಿಸಿದಾದರೆ ನಿಮ್ದೇನಾದರೂ ವಿಷಯಗಳು ಹೇಳುವುದಿದ್ದರೆ ಅವ್ರ ಮುಂದೆ ಹೇಳಬೇಕು. ಅವರಿಗೆ ವರದಿ ಓದಿದಲ್ಲಿ ಮೊದಲ ಧನ್ಯವಾದಗಳನ್ನ, ಆಮೇಲೆ ನಿಮ್ಮ ಸಲಹೆ ಸೂಚನೆಗಳನ್ನು ಹೇಳಿದರೆ ಅವ್ರು ಕೇಳ್ಕೊಳ್ತಾರೆ ಮತ್ತು ಅದನ್ನು ಕೂಡ ಮುಂದೆ ಸರ್ಕಾರದ ಗಮನಕ್ಕೆ ತರಲಿಕ್ಕಾಗ್ತದೆ. ಏನಾದರೂ ಇದ್ರೆ ಹೇಳ್ಬೋದು. ಹೇಳಿ, ನಿಮ್ಗೆ ಏನಾದರೂ ಹೋಗಿದ್ರೆ ಸ್ಕೂಲ್ ಅದು ಮಕ್ಕಳಿಗೆ ಬೆಲ್ಟ್ ಹೋಗಿ ಬರ್ತಾ ಇತ್ತು. ಅದು ಗೌರ್ಮೆಂಟ್ ಬೆಲ್ಟ್ ಅಲ್ಲ, ನಾವು ಅದು ಗೌರ್ಮೆಂಟ್ ಕೊಡೋಲ್ಲ. ನಾವೇ ಅವಾಗೇ ಮಕ್ಕಳ ಕಡೆಯಿಂದ ಹಣ ಜಮಾ ಮಾಡಿ ಕೊಟ್ಟದ್ದು. ಈಗ ಕೂಡ ಹಣ ಕೇಳಕ್ ಹೋದ್ರೆ ಮತ್ತೆ ಕೊಡೋಲ್ಲ, ಮತ್ತೆ ನಾವು ಕೇಳೋಕು ಏನಾಗ್ತದೆ. ಅವಾಗ ಒಂದ್ಸಲ ಯಾವ್ದೆಲ್ಲ ನಾವು ನಮ್ಮ ಮಕ್ಕಳಿಗೆ ಕೊಟ್ಟದ್ದು ಸರ ಅದು ವಾಪಸ್ ಕೊಡ್ಲೇ ಇಲ್ಲ. ಅದು ಒಂದು ಮತ್ತೆ ವಾಪಸ್ ಮುಂದೆ ಹೋಗೋಗೆಲ್ಲ ಕೊಟ್ಟು ಹೋಗ್ಬೇಕು ಕೊಡ್ಲಿಲ್ಲ. ಬೇರೆ ಮಕ್ಕಳಿಗೆ ಬರ್ತಿದ್ದೆ ಕೊಡೋದೇ ಇಲ್ಲ. ಇದು ಗೊತ್ತಾಗಲ್ಲ ಅವರಿಗೆ. ಹೇಳ್ಕೊಂಡಿವೆ ಅಂತ ಗೊತ್ತೇ ಆಗುದಿಲ್ಲ. ಇವರು ನಮ್ಮ ಶಾಲೆ ಮಕ್ಕಳು
ಇದೆಲ್ಲ ಪುಕ್ಷಟೆ ಫ್ರೀ ನಾವು ಹೇಳ್ಬಾರ್ದು. ಆದ್ರೆ ಕೆಲವೊಂದು ವಿಷಯಗಳು ಹೆಂಗಿರ್ತಾವ ಅಂತ ಹೇಳಿದ್ರೆ ಸರ್ಕಾರದಿಂದ ಉಚಿತವಾಗಿ ಕೊಡ್ತದೆ. ಪುಸ್ತಕ ಕೊಟ್ಟಿರ್ತೇವೆ ನಾವು, ಅದಕ್ಕೆ ಬೈಂಡ್ ಹಾಕೋಲ್ಲ, ಹೆಸರು ಬರ್ಕೊಳ್ಳಲ್ಲ, ಕಳೆದ್ರೂ ಚಿಂತೆ ಇಲ್ಲ. ಎಷ್ಟು ಬೇಗ ಪುಸ್ತಕ ಪುಸ್ತಕ ಕಳೆದ್ರೂ ಚಿಂತೆ ಇಲ್ಲ. ಯಾಕಂದ್ರೆ ಪುಸ್ತಕ ನಂದಿಲ್ಲ ಅಂತ ಸಮಸ್ಯೆ ಇಲ್ಲ ಅವ್ರಿಗೆ. ಪಟ್ಟಿ ಕಳೆದ್ರೂ ಚಿಂತೆ ಇಲ್ಲ. ಆಮೇಲೆ ಚಪ್ಪಲಿ ಕೊಡ್ಲಿ, ಚಪ್ಪಲಿ ಕೊಟ್ಟು ಮಾರನೇ ದಿವಸ ಎಷ್ಟು ಚಪ್ಪಲಿ ಬಿಟ್ಟು ಹೋಗ್ತಾರೆ, ಯಾರು ಕೇಳಿದ್ರೆ ಯಾರ್ದು ಅಲ್ಲ. ಎಷ್ಟು ಸಮಸ್ಯೆ ಇದಾಗ ಹೋಗ್ತದೆ. ಅದೇ ನೀವು ಸ್ವಂತ ರೊಕ್ಕ ಕೊಟ್ಟು ತಂದ್ರೆ ನೀವು ಹಂಗೆಲ್ಲ ಒಗಿತಿದ್ರಲ್ಲ, ನೀವು ಹಿಂಗೆ ಸಿಕ್ಕಿದ್ದು ಅತಿ ಚಿಂತೆ ಇಲ್ಲ. ಅದು ಪುಸ್ತಕ ಚಪ್ಪಲಿ ಎಲ್ಲ ಕರ್ಕೊಂಡು ಕೇಳಿದ್ರು ಯಾರು ಒಪ್ಕೊಳ್ಳಲ್ಲ, ಗೊತ್ತೇ ಇರೋದಿಲ್ಲ. ಹೌದು, ಅವ್ರಿಗೆ ಗೊತ್ತಿರಲ್ಲ. ಮತ್ ನಾವಾದ್ರೆ ಏನ್ ಮಾಡೋದು? ಬಿಟ್ಟದ್ದು ತೆಗೆದು ಒಳಗಿಟ್ಟು ಇಟ್ಕೊಂಡು ಮತ್ತೆ ಯಾರ್ಯಾರಿಗೂ ಹಾಕೋದು. ನಾವೆಲ್ಲ